ನಾವು ಕನ್ನಡದವ್ರು ನೋಡ್ತಾ ಇದೀವಿ. ಬನ್ನಿ ಮೇಡಮ್, ಬಂಗಾರಿ ಬಾಯಿಲಿ ನೀವು ಮಾತಾಡಿ ಸರ್. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ವಿಲ್ಸನ್. ವಿಲ್ಸನ್, ಓಕೆ. ಎಲ್ಲಿಂದ ಯಾವ್ರು ಸರ್ ನಿಮ್ದು? ಇಲ್ಲಿ ಬ್ಯಾಂಗ್ಳೂರು. ಬ್ಯಾಂಗ್ಳೂರಾ? ಓಕೆ ಸರ್, 101 ಸುಳ್ಳು ಹೇಳಿ ಮದುವೆ ಆಗ್ಬೇಕು ಅಂತ ಹೇಳ್ತಾರಲ್ಲ, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಹಳೆ ಕಾಲದಿಂದ. ಹಳೆ ಕಾಲ. ಈಗ ಒಂದ್ ಸುಳ್ಳು ಹೇಳಿದ್ರೆ ಅವ್ ಎಂತಿ ಓಡೋಗ್ಬಿಡ್ತಲ್ಲ ಮನೆಗೆ. ಕರೆಕ್ಟ್ ಹೇಳ್ಬೇಕು. ಡ್ಯೂಟಿ ಏನಿದೆ, ಕೆಲಸ ಏನಿದೆ, ಸಂಬಳ ಏನಿದೆ ಎಲ್ಲ ಹೇಳಿದ್ರೆ ಮದುವೆ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರು ಓಡೋಗ್ಬಿಡ್ತಾರೆ. ಗ್ಯಾರಂಟಿ 100%. ಹಂಗಂತೀರಾ? 100% ಸರ್. ಬಟ್ ತುಂಬಾ ಸುಳ್ಳು ನಡೀತಾ ಇದೆ ಅಲ್ಲ, ಸುಳ್ಳು ಜಾಸ್ತಿ ನಡೀತಾ ಇದೆ. ಬಟ್ ಅದನ್ನ ವ್ಯಾಲ್ಯೂ ಇಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ. ನಿಜ ಹೇಳಿ, ನಿಜ ಹೇಳು. ನಮ್ಗೆ ಎಷ್ಟಿದೆ, ನಮ್ ಕೆಪಾಸಿಟಿ ಎಷ್ಟಿದೆ, ನಮ್ಮ ಇದೆಷ್ಟಿದೆ ಅದು ಹೇಳಲೇಬೇಕು. ಈಗ ಅವಳು ಏನೋ ನಮ್ಮ 5 ಗ್ರೇಡ್ ಇಲ್ಲ, 50,000 ಸಂಬಳ ತಗೊಳ್ತಾರೆ, 1 ಲಕ್ಷ ತಗೊಳ್ತಾರೆ ಹೇಳ್ತಾರೆ. ನಮ್ ಸಿಕ್ಕದೆ 30-40. ಅದ್ ಹೇಳ್ಬೇಕು ಫಸ್ಟ್. ಆತರ ಇರ್ಬೇಕು. ಇಲ್ಲಾಂದ್ರೆ ಬರೀ ಸುಳ್ಳಲ್ಲೇ ಕಾಲ ಕಳಿಬೇಕು. ಬೇರೆಯವ್ರ ಹತ್ರ 50 ಇಸ್ಕೊಳ್ಳೋದು, 100 ಇಸ್ಕೊಳ್ಳೋದು, 500 ಇಸ್ಕೊಳ್ಳೋದು. ಸೂಪರ್. ಹಂಗೆ ಒಳ್ಳೆ ಪಾಯಿಂಟ್ ಇದು. ಈಗ ನೋಡಿ, 50,000 ಸಂಬಳ ಹೇಳ್ಬಿಟ್ರೆ ಪಾಪ ಬರೋದು 30-40,000. ಅದೇ ಆಮೇಲೆ ಸಾಲ ಬೆಳೆದು ಮತ್ತೆ ನಿಜಾಂಶ ಹೊರಗೆ ಬಂದ್ಬಿಡುತ್ತೆ ಅಲ್ವಾ? ಸೊ ಹಿಂಗಾಗಿ ನಿಜ ಹೇಳಿ ಮದುವೆ ಆಗ್ಬೇಕು ಅಂತೀರಾ? 100% ನಿಜ ಹೇಳಿ ಮದುವೆ ಮಾಡ್ಬೇಕು. ಸುಳ್ಳು ಹೇಳಿ ಮಾಡ್ಲೇಬಾರ್ದು. ಯಾವ್ದು ಸೂಪರ್ ಸರ್, ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್. ಬಾಯ್. ಎದುರ್ಕೋತಾ ಇದ್ದೀರಾ ಯಾಕೆ? ಬನ್ನಿ ನಮಸ್ಕಾರ. ಈ ಕಡೆ ಬನ್ನಿ, ನೆರಳಿಗೆ ಬನ್ನಿ. ನಮ್ಗೆ ಗೊತ್ತು, ಯಾಕಂದ್ರೆ ಕನ್ನಡದವರು ಸಿಗ್ತಾ ಇಲ್ಲ ನಮಗೆ. ನಮಸ್ಕಾರ ಮೇಡಮ್. ನಮ್ಮ ಹೆಸರು ಮೇಡಮ್? ನನ್ನ ಹೆಸರು ವನಜಾಕ್ಷಿ. ವನಜಾಕ್ಷಿನ? ಯಾವ್ರು ಮೇಡಮ್ ನಿಮ್ದು? ನಮ್ದು ದೇವನಹಳ್ಳಿ ಬಂದು ಈಗ ಇಂದಿರಾನಗರದಲ್ಲಿ ಇದ್ದೀವಿ. ಹೌದಾ, ಇಂದಿರಾನಗರದಲ್ಲಿದ್ದೀರಾ? ಓಕೆ ಮೇಡಮ್, ಒಂದು ಪ್ರಶ್ನೆ ನಿಮಗೆ. 101 ಸುಳ್ಳು ಹೇಳಿ ಮದುವೆ ಆಗುವಂತಾರಲ್ಲ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ದೊಡ್ಡವ್ರು ಹೇಳಿರೋ ಮಾತು ನಿಜ ಅನ್ಸುತ್ತೆ. ಆತರ ಹೇಳೋದ್ರಿಂದ ನಾಳೆ ದಿನ ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ಸರಿ ಹೋಗ್ತಾರೆ ಅನ್ನೋ ಒಂದು ನಂಬಿಕೆಗೆ ದೊಡ್ಡವ್ರು ಆತರ ಹೇಳಿರೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಮುಂದೆ ಅದನ್ನ ಯೋಚನೆ ಮಾಡಿ ಅದನ್ನ ಗಂಡ ಹೆಂಡತಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅದ್ ಬಿಟ್ಟು ಸುಳ್ಳು ಹೇಳಿದಾರೆ ಅಂತ ಅದನ್ನೇ ದೊಡ್ಡದಾಗಿ ಮಾಡಬಾರ್ದು ಅಷ್ಟೇ. ಓಹೋ, ಓಕೆ. ಬಟ್ 101 ಸುಳ್ಳು ಹೇಳಿ ಮದುವೆ 101 ಅಂದ್ರೆ ಎಲ್ಲರೂ 101 ಹೇಳಕ್ಕಾಗಲ್ಲ. ಯಾವ್ದೋ ಒಂದು ನಡೀತಾ ಇದೆ ಅಲ್ವಾ? ಹೌದು, ನಡೀತಾ ಇದೆಯಾ? ನಿಮ್ಮ ಮದುವೆ ಟೈಮಲ್ಲಿ ಏನಾಗಿತ್ತ ಮೇಡಮ್? ಸುಳ್ಳು ಹೇಳಿ ಏನೋ ಮದುವೆ ಆಗಿದ್ದು? ಅಂದ್ರೆ ನಮ್ಮ ಯಜಮಾನ್ರಿಗೆ ಯಾವ್ದೋ ದೊಡ್ಡ ಕೆಲಸ ಇದೆ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಸಿಂಪಲ್ ಆಗಿ ಕೇಳಿಸ್ದ. ಆಮೇಲೆ ನಾನು ಕೇಳ್ದೆ ಯಾಕೆ ಅಂತ ಹೇಳ್ಬಿಟ್ಟು, ಈ ಹೆಣ್ಣು ಕೊಡಲ್ಲ ಅಂತ ಏನೋ ಸುಳ್ಳು ಹೇಳ್ದಪ್ಪ ಅಂತಂದ್ರು. ಆಮೇಲೆ ಈಗ ಹೆಂಗೋ ನಡೀತಾ ಇದೆ, ಚೆನ್ನಾಗಿದ್ದೀವಿ ನಾವು. ಚೆನ್ನಾಗಿರ್ಲಿ. ಬಟ್ ಏನಂದ್ರೆ ನಮ್ದು ಹೇಳೋದಷ್ಟೇ, ಯಾಕಂದ್ರೆ ಅವಾಗಿಂದ ಬಂದಿರೋದಲ್ವಾ. ಬಟ್ ಏನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಹೆಣ್ಣು ಬೇಕು ಅಂದ್ರೆ ನಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದ್ ಸುಳ್ಳು ಹೇಳಲೇಬೇಕು. ಕರೆಕ್ಟ್ ಅಲ್ವಾ? ಹೆಣ್ಣು ಕಡೆಯವರು ಇದು ಇಲ್ಲಿ ನಡೀತದೆ, ಜೀವನದಲ್ಲಿ ನಡೆಯುವಂಥದ್ದು. ಕರೆಕ್ಟ್ ಅಲ್ವಾ? ಬಟ್ ಅತಿ ಸುಳ್ಳು ಹೇಳಕ್ ಹೋಗ್ಬಾರ್ದು. 101 ಸುಳ್ಳು ಅಂದ್ರೆ 101 ಸುಳ್ಳು ಹೇಳಕ್ ಹೋಗ್ಬಾರ್ದು ಅಲ್ವಾ? ಬಟ್ ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಜೀವನ ಚೆನ್ನಾಗಿದೆ. ನಮ್ಗೆ ಅವ್ರು ಇಷ್ಟ ಆದ್ಮೇಲೆ ಅವ್ರು ಸುಳ್ಳು ಹೇಳೋದ್ರಲ್ಲಿ ನಮ್ಗೇನು ಏನು ಬೇಜಾರು ಅನ್ಸೋದಿಲ್ಲ. ಯಾಕಂದ್ರೆ ಅರ್ಥ ಮಾಡ್ಕೊಂಡು ಹೋಗ್ತಿರಲ್ಲ, ಏನಾದ್ರೂ ತಪ್ಪು ಅನ್ಸೋದಿಲ್ಲ. ಕರೆಕ್ಟ್, ತಪ್ಪು ಅನ್ಸಲ್ಲ ಅಲ್ವಾ? ಬಟ್ ಸತ್ಯ ಹೇಳಿ ಆದ್ರೆ ಆಗೋದಿಲ್ಲ, ಕೆಲಸನೇ ಆಗೋದಿಲ್ಲ ಅಲ್ವಾ? ಹೌದು. ಇವಾಗ ಪೇರೆಂಟ್ಸ್ ಅಂತಾರೆ ಒಳ್ಳೆ ಜಾಬ್ ಅಲ್ಲಿ ಇದ್ರೆ ತಾನೇ ಅವ್ರಿಗೂ ನನ್ನ ಮಗನ್ ಚೆನ್ನಾಗಿ ನೋಡ್ಕೊಂತಾರ ಅಂತ ಒಂದು ಇದಾಗುತ್ತೆ. ಆವಾಗ ನಾವು ಮದುವೆ ಮಾಡಕ್ ಆದ್ಮೇಲೆ ಆಮೇಲೆ ಗೊತ್ತಾದ್ಮೇಲೆ ಬಿಡು ಪರವಾಗಿಲ್ಲ, ಹೆಂಗೋ ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಿದಾರಲ್ಲ, ಅಷ್ಟು ನಮ್ಗೆ ಬೇಕಾಗಿರೋದು ಅಷ್ಟೇ ಸರ್. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿರ್ಲಿ, 100 ವರ್ಷ ಚೆನ್ನಾಗಿರ್ರಿ. ಓಕೆ, ಥ್ಯಾಂಕ್ ಯು. ಓ ನಮಸ್ಕಾರ. ಏನ್ ಸರ್, ಹೆಂಗಿದ್ದೀರಾ ಸರ್? ಓಕೆ ಸರ್, ತಮ್ಮ ಹೆಸರು? ನನ್ನ ಹೆಸರು ರವಿಕುಮಾರ್ ಕೆ ಅಂತ ಹೇಳಿ. ಏನ್ ಸರ್? ಗುರುಮೂರ್ತಿ ಅಲ್ಲ, ರವಿಕುಮಾರ್ ಕೆ. ಓಕೆ ಸರ್, ಇದು 101 ಸುಳ್ಳು ಹೇಳಿ ಮದುವೆ ಆಗುವಂತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವೇನ್ ಹೇಳ್ತೀರಾ? ಅದೇ ಸರ್, ಹೇಳ್ಬೋದು. ಆದ್ರೆ 101 ಹೇಳಂಗಿಲ್ಲ. ಏನೋ 5-10 ಹೇಳಿ ಹೇಳ್ಬೋದು, ಮ್ಯಾನೇಜ್ ಮಾಡಿ ಮದುವೆ ಆಗ್ಬೋದು ಸರ್. ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಕಂಕಣ ಭಾಗ್ಯ ಅಂತಕ್ಕದ್ದು ಪ್ರತಿಯೊಬ್ಬರಿಗೂ ಕೂಡು ಬರ್ಬೇಕು ಸರ್. ಹಾಗಾಗಿ ಒಂದು ಸುಳ್ಳು ಹೇಳಲೇಬೇಕಾಗುತ್ತೆ. ಹೇಳಲೇಬೇಕಾಗುತ್ತೆ. ಹಾ ಸರ್, ಹೇಳಿದ್ವಿ. ಅಂದ್ರೆ ಸ್ಯಾಲರಿ ಬಗ್ಗೆ ಹೇಳಿದ್ವಿ ಸರ್. ಜಾಸ್ತಿ ಸ್ಯಾಲರಿ ಅಂತ ಹೇಳಿದ್ವಿ, ಕಡಿಮೆ ಇತ್ತು. ಹಂಗಾಗಿ ಜಾಸ್ತಿ ಸ್ಯಾಲರಿ ಒಂದು ಸುಳ್ಳು ಹೇಳಿದ್ವಿ ಸರ್. ಬಟ್ ಸತ್ಯ ಹೇಳಿದ್ರೆ ಯಾರು ಹೆಣ್ಣು ಕೊಡಲ್ಲ. ಹೌದು ಸರ್. ಅದಕ್ಕೆ ನಾವು ಹಳೆ ಕಾಲದಿಂದ 101 ಸುಳ್ಳು ಹೇಳಿ ಮದುವೆ ಅಂತ. ಬಟ್ 101 ಹೇಳಕ್ಕಾಗಲ್ಲ ಸರ್. ಯಾವ್ದು 1-2 ಹೇಳ್ಬೋದು ಸರ್. ಏನ್ ತೊಂದ್ರೆ ಇಲ್ಲ. ಮದುವೆಗೆ 2-3 ದಿವಸ ಸಿಕ್ಕಾಕೊಂಡ್ಬಿಡ್ತೀವಿ 101 ಹೇಳ್ಬಿಟ್ರೆ. ಹೌದು ಸರ್. ಆಮೇಲೆ ಅಂಡವಣೆ ಎದ್ದು ಹೋಗ್ಬಿಡೋದು ಸರ್. ಸ್ಯಾಲರಿ ಹೇಳ್ದೆ ಹೆಂಗೋ, ಬಟ್ ಒಟ್ಟೇನೋ ಹೆಂಡತಿ ಮಕ್ಳು ಸಾಕೋಕ್ ದುಡ್ಡು ನಾವು ಕೊಡ್ತಾ ಇದೀವಿ, ಸಂತೋಷ ಬಿಟ್ಟಿದ್ದೀವಿ ಅಂದ್ರೆ ಅವ್ರು ನೋಡಕ್ ಹೋಗಲ್ಲ ಎಷ್ಟು ಬರುತ್ತೆ ಸ್ಯಾಲರಿ ಅಂತ. ಕರೆಕ್ಟ್. ಸೊ ನಿಮ್ ಪ್ರಕಾರ ಏನಂತೀರಾ ಸರ್ ನೀವು? 101 ಸುಳ್ಳು ಹೇಳೋದು 101 ಸುಳ್ಳು ಹೇಳೋದು ಅದು ತಪ್ಪು. ಆದ್ರೆ 5-10 ಹೇಳ್ಬೋದು ಸರ್. ಓಕೆ ಸರ್, ಏನ್ ತೊಂದ್ರೆ ಇಲ್ಲ. ಜೀವನದಲ್ಲಿ ಚೆನ್ನಾಗಿರ್ತಾರೆ, ಏನ್ ತೊಂದ್ರೆ ಇಲ್ಲ ಸರ್. ಹೌದು ಸರ್. ಸೊ ನಿಜ ಹೇಳೋದು
ಕಷ್ಟ ಕಷ್ಟ ಸರ್. ಹೌದು ಸರ್, ಹೌದು ಸರ್, ಸುಳ್ಳು ಹೇಳಬೇಕು ಹೌದು ಸರ್. ಅವಾಗಿನ ಕಾಲದಿಂದ ಬಂದಿರೋದು. ಬಂದಿರೋ ಸರ್ ಅದು. ನಿಜ ಹೇಳಿದ್ರೆ ಯಾರು ಒಪ್ಪಲ್ಲ ಸರ್. ಜಾಸ್ತಿ ನಿಜ ಹೇಳ್ಬಿಟ್ರೆ ಅವಾಗಲೇ ಸರ್ ಡೌಟ್ ಪಡೋದು, ಡೌಟ್ ಪಡ್ತಾರೆ ಸರ್. ಅದೇ ಸ್ವಲ್ಪ ಸುಳ್ಳು ಹೇಳ್ಬಿಟ್ರೆ ಸರಿ ಇದಾನೆ ಅಂತ ಹೇಳ್ತಾರೆ. ಬಟ್ ನಾವ್ ಏನೇ ಮಾಡಿದ್ರು, ಎಷ್ಟೇ ಸುಳ್ಳು ಏನೇ ಮಾಡಿದ್ರು ಬ್ರಹ್ಮಗಂಟ ಅಂತ ಒಂದು ಇರುತ್ತೆ, ಹೌದು ಕರೆಕ್ಟ್ ಅಲ್ವಾ? ಹೌದು ಅವ್ರು ದೇವರನ್ನ ಬರೆದು ಬಿಟ್ಟಿದ್ದಾರೆ ಅಂದ್ರೆ ಅದು ಯಾರೇ ಆಗಿರ್ಲಿ ನಾವು ಸುಳ್ಳು ಹೇಳಿ ನಿಜ ಹೇಳಿ ಒಟ್ಟದ್ ಆಗ್ಬಿಡುತ್ತೆ ಆಗ್ಬಿಡುತ್ತೆ ಅಲ್ವಾ? ಸರ್. ಹೌದು ಅಷ್ಟೇ ಸರ್, ಪ್ರಪಂಚ. ಹೌದು ಅದು ಸರ್. ದೇವ್ರು ಮಾಡಿ ಕಳ್ಸಿರೋದು ಅಂತ ನನ್ನ ಹೌದು ಪ್ರಕಾರ ಸರ್. ಅಲ್ವಾ? ಹೌದು ಸರ್. ಒಳ್ಳೆದಾಗ್ಲಿ ಸರ್. ಕೊಡೋದಕ್ಕೇನೆ ಆ ತರ ಸುಳ್ಳು ಹೇಳಿದ್ರೆ ಸರ್. ಹೌದು ಸರ್. ಥ್ಯಾಂಕ್ ಯು ಸರ್. Thank you, sir. ಥ್ಯಾಂಕ್ ಯು ಸರ್. ಅಷ್ಟು ಮಾತಾಡಿದ್ರೆ. ಹಾಯ್, ವಾಟ್ಸ್ ಯೋರ್ ನೇಮ್? ಸಾತ್ವಿಕ್. ನೈಸ್ ಸರ್. ನಮಸ್ತೆ. ಹಲೋ, ತಮ್ಮ ಹೆಸರು ಸರ್? ರಮೇಶ್. ರಮೇಶ್, ಏನ್ ಮಾಡ್ತಾ ಇದ್ದೀರಾ ನೀವು? ನಾನು ಓನ್ ಕಂಪನಿ ಇದೆ. ಓನ್ ಕಂಪನಿ ಇದೆ. ಸೂಪರ್ ಸರ್. ಓಕೆ ಸರ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. 101 ಸುಳ್ಳು ಹೇಳಿ ಮದುವೆ ಆಗ್ತಾರೆ, ಗೊತ್ತಾಯ್ತು ನಿಮ್ಗೆ? ಹೌದು. ಸುಳ್ಳು ಹೇಳಿ ಮದುವೆ ಆಗ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರೋ ನೀವು? ನೋ ಕಮೆಂಟ್, ಯಾಕೆಂದ್ರೆ ನಾನು ಅದು ಹೇಳಿಲ್ಲ. ನೀವು ಸುಳ್ಳು ಹೇಳಿಲ್ವಾ? ನಾವು ಹೇಳಿಲ್ಲ. ಸೊ ಸರ್, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್. ಎಸ್, ಗೊತ್ತಾಗುತ್ತೆ. ಯಾಕಂದ್ರೆ ನೀವು ಹ್ಯಾಂಡ್ಸಮ್ ಆಗಿರೋದು ಗೊತ್ತಾಗ್ಬಿಡುತ್ತೆ. ಓ, ಥ್ಯಾಂಕ್ ಯು, ನೋಡಿ, ಥ್ಯಾಂಕ್ ಯು ನಮ್ಗೆ ಸೊ ಮಚ್. ಗೊತ್ತಾಯ್ತು. ನೀವು ಹ್ಯಾಂಡ್ಸಮ್ ಆಗಿದ್ದೀರಾ? ಇಲ್ಲ ಸರ್, ನಾವಿಲ್ಲ, ನಮ್ಗೆ ಗೊತ್ತುಬಿಡಿ. ಐ ಆಮ್ ಎ ಕಾಮಿಡಿ ಪೀಸ್. Okay. ಐ ಆಮ್ ಎ ಕಾಮಿಡಿಯನ್. ನೈಸ್. ಇಟ್ಸ್ ವೆರಿ ಟಫ್ ಹೇಳಿ ಸರ್. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೀವೇನು ಸುಳ್ಳು ಹೇಳಿಲ್ವಾ? ನಾವೇನು ಹೇಳಿಲ್ಲ ಸರ್. ಲವ್ ಟೈಮಲ್ಲಿ ಏನು ಸುಳ್ಳು ಹೇಳಿಲ್ವಾ? ಏನು ಹೇಳಿದ್ರು ಸಿಕ್ಕಾಕ್ಬಿಡ್ತೀರಾ? ಸಿಕ್ಕಾಕೊಂಡ್ಬಿಡ್ತೀವಿ. ಅದು ಓಕೆ, ನಾನು ಕೇಳ್ತೀನಿ. ಈಗ ನೀವು ಆಮೇಲೆ ನೀವು ಲವ್ ಮಾಡಿದ್ರಿ, ನೀವು ಲವ್ ಮಾಡಿದ್ರಿ, ಓಕೆ. ಬಟ್ ನಿಮ್ಮ ಅವ್ರ ಮನೆಯವ್ರನ್ನ ಒಪ್ಪಿಸ್ಬೇಕಾದ್ರೆ ನೀವು ಏನಾದ್ರು ಸುಳ್ಳು ಹೇಳೇ ಇಲ್ವಾ? ಇಲ್ಲ, ಏನು ಹೇಳಿಲ್ಲ. ನಮ್ಮ ವೈಫ್ ಎಲ್ಲ ಮ್ಯಾನೇಜ್ ಮಾಡ್ಕೊಂಡ್ರು. ಅವರು ಮ್ಯಾನೇಜ್ಮೆಂಟ್ ಸುಳ್ಳು ಹೌದು. ಹೇಳ್ಬಿಡ್ತಾರೆ. ಇಲ್ಲ, ಸುಳ್ಳು ಹೇಳಿಲ್ಲ. ಎಲ್ಲ ಹೇಳಿ ಸುಳ್ಳು ಹೇಳಿಲ್ಲ. ಸುಳ್ಳೇನು ಹೇಳಿಲ್ಲ, ಎಲ್ಲ ಏನಿದೆ ಅದೇ ಹೇಳಿರೋದು. ಹೇಳ್ಬಿಟ್ಟು ಮದುವೆ ಆದ್ರು. ಕರೆಕ್ಟ್ ಆಗಿ ಹೇಳ್ಬಿಟ್ಟು ಮದುವೆ ಮಾಡಿ. ಸೊ ನಿಮ್ ಪ್ರಕಾರ ಏನಂತದೆ ಸರ್? ಸುಳ್ಳು ಹೇಳಿ ಮದುವೆ ಆಗೋದು ಒಳ್ಳೇದಾ ಕೆಟ್ಟದ್ದ? ಸರ್, ಡಿಪೆಂಡ್ ಅವ್ರಿಗೆ ಹೆಂಗ್ ತೋರಿಸ್ತಾ ಇದೆ ಆ ತರ. ಅವ್ರಿಗೆ ಏನ್ ತೋಚುತ್ತೋ ಅದು ಹಂಗೆ ಹಾಗೆ. ಮಾಡ್ಬೇಕು ಅಂತೀರಾ? ಹೌದು. ಸೊ ಸುಳ್ಳು ಹೇಳೋದು ನಿಜನಾ ಒಳ್ಳೇದಾ? ಅದೇ ಹೇಳ್ತಾ ಇದೀನಿ ಇಲ್ವಾ, ಸುಳ್ಳು ಹೇಳೋದು ತಪ್ಪೆ. ಬಟ್ ಅವ್ರಿಗೆ ಇರೋದು ಸಿಚುವೇಶನ್ಗೆ ಅವ್ರು ಹೆಂಗ್ ಹೇಳ್ತಾರೆ ಆ ತರ. ಹೌದು. ಮದುವೆ ಆಗ್ಬೇಕಂದ್ರೆ ಹೇಳಲೇಬೇಕಾಗುತ್ತೆ. ಮೇ ಬಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಾಯ್ ಸರ್. ಬಾಯ್.